ಎಲ್ಲ ಪರಮ ಪೂಜ್ಯರಿಗೆ ನಮಸ್ಕರಿಸಿ ಈ ಒಂದು ಸಂಘಟನೆಯ ನೇತಾರರಾಗಿ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರದೀಪ್ ಕೃಷ್ಣ ರಾಜ್ಯದ ಅಧ್ಯಕ್ಷರೇ ಅದೇ ರೀತಿ ಪಾಲೇಕರವರೇ ಮನೆಯಿಂದ ಈ ಸಂಘಟನೆಗೆ ಪೂರ್ವಕವಾಗಿ ಕೆಲಸ ಮಾಡತಕ್ಕಂಥ ಮಹೇಶ್ ಭಾಗವಹಿಸ್ತಕ್ಕಂಥ ಎಲ್ಲ ಆತ್ಮೀಯರು ಇದೊಂದು ವಿಶೇಷವಾದ ಕಾರ್ಯಕ್ರಮವನ್ನು 7-8 ವರ್ಷಗಳಿಂದ ರಾಜ್ಯದಲ್ಲಿ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ವೀರಭದ್ರೇಶ್ವರ ಅಂತ ಹೇಳಿದ ತಕ್ಷಣ ಎಲ್ಲರೂ ಕೂಡ ಮನಸ್ಸು ಮೈ ಎಲ್ಲ ಕೂಡ ಮೂಲಕ ಆಗ್ತಕ್ಕಂಥ ಏನಾದರೂ ಒಂದು ಶಕ್ತಿ ಇದೆ, ಅದು ವೀರಭದ್ರೇಶ್ವರ. ಅಂತಹ ಒಂದು ಹೆಸರಿನ ದೇವರ ಪ್ರಶಸ್ತಿಯನ್ನ ಅನೇಕ 5 ಜನಕ್ಕೆ ಇದುವರೆಗೂ ಕೂಡ ಕೊಟ್ಟಿರ್ತಕ್ಕಂಥದ್ದು ಎಲ್ಲರೂ ಕೂಡ ಅತ್ಯಂತ ಮೌಲಿಕವಾಗಿ ವಿಚಾರ ಮಾಡಿ ಕೊಟ್ಟಿರ್ತಕ್ಕಂಥ ಪ್ರಶಸ್ತಿಗಳಾಗಿರ್ತಕ್ಕಂಥದ್ದು. ಇದುವರೆಗೂ ಕೂಡ ಚರ್ಚೆ ಮಾಡಿದ ರೀತಿಯಲ್ಲಿ ನಮ್ಮ ರಾಜ್ಯದ ದೇಶದ ಮಾಜಿ ಪ್ರಧಾನಿಗಳು, ರಾಜ್ಯದಿಂದ ಹೋಗಿರ್ತಕ್ಕಂಥ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಅತ್ಯಂತ ಹಿರಿಯ ಜೀವಿಯಾಗಿರ್ತಕ್ಕಂಥ ನಮ್ಮ ಹಾಗೂ ಸಮಾಜದ ಒಬ್ಬ ಕಳಕಳಿ ಇರ್ತಕ್ಕಂಥ ವ್ಯಕ್ತಿಗೆ ದೇವೇಗೌಡರಿಗೆ ಪ್ರಶಸ್ತಿಯನ್ನು ಕೊಡೋದು ಒಂದು ಚರ್ಚೆ ಆಗಿರ್ತಕ್ಕಂಥದ್ದು. ಇದಕ್ಕೂ ಕೂಡ ಯೋಗ್ಯ ವ್ಯಕ್ತಿಯನ್ನು ಎಲ್ಲರೂ ಕೂಡ ಚರ್ಚೆ ಮಾಡಿರ್ತಕ್ಕಂಥದ್ದು. ಏಕೆಂದರೆ ನಮ್ಮ ರಾಜ್ಯದಿಂದ ಪ್ರಧಾನಮಂತ್ರಿ ಹುದ್ದೆವರೆಗೆ ಹೋಗಿರ್ತಕ್ಕಂಥ ಒಂದು ಗ್ರಾಮ ಮಟ್ಟದಲ್ಲಿ ಇರ್ತಕ್ಕಂಥ ವ್ಯಕ್ತಿ, ಹಳ್ಳಿಯ ಮಟ್ಟದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಪ್ರಧಾನಿಯಾಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ವಿಶೇಷವಾಗಿರ್ತಕ್ಕಂಥದ್ದು. ಆ ವ್ಯಕ್ತಿಯನ್ನು ಈ ಒಂದು ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ಗುರುತು ಮಾಡ್ತಾ ಇದ್ದಾರೆ, ಅದು ಕೂಡ ವಿಶೇಷವಾಗಿರ್ತಕ್ಕಂಥದ್ದು. ಈ ಸಂಘಟನೆ ಪ್ರಶಸ್ತಿ ಜಯಂತಿ ಎಲ್ಲವೂ ಕೂಡ ಒಂದು ನೆಪ. ಈ ಮುಖಾಂತರ ನಾವು ನಮ್ಮ ಸಮಾಜ ಸಂಘಟನೆಯನ್ನು ವಿಶೇಷವಾಗಿ ಮಾಡಬೇಕಾಗಿದೆ. ಅದನ್ನೇ ನಮ್ಮ ಮನೋಹರ್ ಅವರು ಚಿಂತನೆ ಮಾಡಿದ್ದು, ನಮ್ಮ ರಾಜ್ಯ ಅಧ್ಯಕ್ಷರು ಚಿಂತನೆ ಮಾಡಿದ್ದು, ಬಾಲಣ್ಣ ಅವರು ಚಿಂತನೆ ಮಾಡಿದ್ದು. ಎಲ್ಲರೂ ಕೂಡ ಏನಾಗ್ತಾ ಇದೆ ಅಂದರೆ ಇದರ ಜೊತೆಗೇನೆ ನಮ್ಮ ಸಮಾಜವನ್ನು ಕೂಡ ಸಂಘಟನೆ ಮಾಡಬೇಕಂತದ್ದು. ಜಯಂತಿ ಅವೆಲ್ಲವೂ ಕೂಡ ಇರಬೇಕು. ಹೆಣ್ಮ ಜಯಂತಿ ಇರ್ಬೋದು, ಬಸವ ಜಯಂತಿ ಇರ್ಬೋದು, ವೀರಭದ್ರೇಶ್ವರ ಜಯಂತಿ ಇರ್ಬೋದು, ಅಕ್ಕಮಹಾದೇವಿ ಜಯಂತಿ ಇರ್ಬೋದು, ಎಲ್ಲ ಜಯಂತಿಗಳ ಜೊತೆಗೆ ನಮ್ಮ ಸಮಾಜದ ಸಂಘಟನೆಯನ್ನ ಎಲ್ಲರೂ ಮಾತಾಡ್ತೀವಿ, ನಾವೇ ಮಾತಾಡ್ತಾ ಇದ್ದೀವಿ, ವಿಘಟನೆ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಲಿಂಗಾಯತವನ್ನ ಕೈಬಿಟ್ಟು ನಮ್ಮ ಉಪ ಪಂಗಡಗಳ ಹೆಸರನ್ನ ಮಾತ್ರ ಉಳಿಸ್ತಾ ಇದ್ದಾರೆ. ಅದನ್ನ ನಾವು ಹಳ್ಳಿಯ ಗ್ರಾಮ ಮಟ್ಟದಲ್ಲಿ ಜಾಗೃತಿ ಮಾಡುವಂಥ ಕೆಲಸವನ್ನ ಈ ಸಂಘಟನೆ ಇರ್ಬೋದು, ವೀರಶೈವ ಮಹಾಸಭಾ ಇರ್ಬೋದು, ಎಲ್ಲ ಸಂಘಟನೆಗಳು ಏನು ಈ ಹೆಸರಿನಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳು ಕೂಡ ಗ್ರಾಮ ಮಟ್ಟದಲ್ಲಿ ಅದನ್ನ ಜಾಗೃತಿಯನ್ನು ಉಂಟು ಮಾಡಬೇಕಾಗಿದೆ. ಯಾವುದೋ ಒಂದು ಸಣ್ಣ ಉಪಕಾರಕ್ಕಾಗಿ ನಮ್ಮ ಧರ್ಮವನ್ನ, ನಮ್ಮ ಧರ್ಮದ ಸಂಖ್ಯೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದು ನಿಜಕ್ಕೂ ಕೂಡ ವಿಷಾದ ಪಡುವಂಥ ಸಂಗತಿ. ಏಕೆಂದರೆ ಅತ್ಯಂತ ಹೆಚ್ಚು ಶಕ್ತಿಯುತವಾಗಿ, ಸುಭದ್ರವಾಗಿ, ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಸಮಾಜ ನಮ್ಮ ವೀರಶೈವ ಮಹಾಸಮಾಜ ಇರ್ತಕ್ಕಂಥದ್ದು. ಅಂತಹ ಸಮಾಜವನ್ನೇ ಅಲ್ಪಸಂಖ್ಯಾತರ ಮಟ್ಟಕ್ಕೆ ತಂದಿದೆ ಅಂತ ಹೇಳ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ನಮ್ಮ ಸಮಾಜದ ಮೇಲೆ ಯಾವುದೋ ಒಂದು ಕೆಟ್ಟ ಕಣ್ಣು ಬಿದ್ದಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ನೋಡಿರ್ತಕ್ಕಂಥದ್ದು. ಆ ಒಂದು ವ್ಯವಸ್ಥೆಗೂ ಕೂಡ ಪೂರಕವಾಗಿ ಈ ಸಂಘಟನೆ ಕೆಲಸ ಮಾಡಬೇಕಾಗಿದೆ. ಆ ಕೆಲಸ ಮಾಡುವ ಜೊತೆಗೆ ಈಗ ಏನು ದೆಹಲಿಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ವೀರಭದ್ರೇಶ್ವರ ಪ್ರಶಸ್ತಿ ಕಾರ್ಯಕ್ರಮ, ಒಂದು ಬಾರಿ ಅನೇಕ ಸಂಕಷ್ಟಗಳನ್ನ ಎದುರಿಸಿ ಆ ಕಾರ್ಯಕ್ರಮವನ್ನು ನಮ್ಮ ಪ್ರದೀಪ್ ಕಂಕಣವಾಡಿಯವರು ಮಾಡಿರ್ತಕ್ಕಂಥದ್ದು. ಅದು 2-3 ಬಾರಿ ದಿನಾಂಕ ಹಿಂದೆ ಮುಂದೆ ಆಗಿ ಎಲ್ಲ ಕಷ್ಟ ಕಾರ್ಪಣ್ಯಗಳ ಜೊತೆಗೆ ಕೊನೆಗೆ ಸಂಖ್ಯೆ ಕಮ್ಮಿಯಾದರೂ ಕೂಡ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂಥ ಕೀರ್ತಿ ಏನಾದರೂ ಸೇರ್ತಂದ್ರೆ ಈ ಸಂಘಟನೆಗೆ ಸೇರ್ತಕ್ಕಂಥದ್ದು. ಯಾಕಂದರೆ ದೆಹಲಿ ಪ್ರಥಮವಾಗಿ ಪಾದಾರ್ಪಣೆ ಮಾಡಿ ಅಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಂಖ್ಯೆ ಕಡಿಮೆ ಆದರೂ ಎಷ್ಟೇ ಕಷ್ಟ ಬಂದರೂ ಕೂಡ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅದೇ ರೀತಿ ಈ ವರ್ಷವೂ ಕೂಡ ದೆಹಲಿಯಲ್ಲೇ ಮಾಡಬೇಕು ಅಂತ ಒಂದು ದೃಢ ಸಂಕಲ್ಪವನ್ನು ನಾವು ಇಟ್ಟುಕೊಂಡಿರ್ತಕ್ಕಂಥದ್ದು. ಆ ಸಂಕಲ್ಪಕ್ಕೆ ಪೂರಕವಾಗಿ ನಾವೆಲ್ಲ ಸ್ವಾಮೀಜಿಯವರು ಕೂಡ ಸಹಾಯ ಹಸ್ತವನ್ನು ಯಾವತ್ತೂ ಕೂಡ ಆ ಒಂದು ಸಂಘಟನೆಗೆ ಆಶೀರ್ವಾದವನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ.